ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಹಲೋ. ಹೋ, ದೀಕ್ಷಿತರು ನಮಸ್ಕಾರ. ಹಾಂ, ಇದ್ದಾನೆ, ಇದ್ದಾನೆ, ಕರೀತಾನೆ. ಜಗದೀಶ, ಲಾಯರ್ ದೀಕ್ಷಿತರು. ಹಲೋ, ನಮಸ್ಕಾರ, ಹೇಳಿ ಸರ್. ಮೊಬೈಲಲ್ಲಿ ಚಾರ್ಜ್ಗೆ ಹಾಕಿಟ್ಟಿದ್ದೀನಿ. ಇಲ್ಲ, ಬರ್ತೀನಿ, ಡೀಟೇಲಾಗಿ ಮಾತಾಡೋಣ. ಯಾವ ಕೇಸು ಸರ್? ಇವತ್ತಿತ್ತ? ಇಲ್ಲ, ಗೊತ್ತಿರಲಿಲ್ಲ ನನಗೆ. ಸಂಜೆ ನಾನು ಫೋನ್ ಮಾಡಿ ಕೇಳ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸರಿಯೋ, ಇವತ್ತು ಸಂಜನಾ ರಾಜೀವ್ದು ಡಿವೋರ್ಸ್ ಕೇಸ್ ಹಿಯರಿಂಗ್ ಇತ್ತಂತೆ. ಏನಾಯಿತು ಅಂತ ಏನಾದರೂ ಗೊತ್ತಾ? ಇಲ್ಲ. ಸಂಜನಾ ಫೋನ್ ಮಾಡಿ ಕೇಳ್ತೀಯಾ? ಹಲೋ, ನಾನು ಸರಿಯು. ಹಾಂ ರಮ್ಯಾ, ಸಂಜನಾ ಇದ್ದಾರಾ? ಏನಿಲ್ಲ, ಇವತ್ತು ಕೇಸ್ ಹಿಯರಿಂಗ್ ಇತ್ತಲ್ಲ, ಏನಾಯಿತು ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಯಾಕೆ, ಹುಷಾರಿಲ್ವಾ? ಏನಾಯಿತು? ಏನು ತಿಂದಿರಲಿಲ್ವಾ? ಎಷ್ಟೊತ್ತಿನಲ್ಲಿ? ಇಂಥ ಟೈಮ್ನಲ್ಲಿ ತುಂಬ ಹುಷಾರಾಗಿರಬೇಕು. ಬೇಡ, ಮಲಗಿರಲಿ, ನಾನೇ ಆಮೇಲೆ ಫೋನ್ ಮಾಡ್ತೀನಿ. ಓಕೆ ರಮ್ಯಾ, ಟೇಕ್ ಕೇರ್. ಯಾರಿಗಮ್ಮ ಮೈ ಚೆನ್ನಾಗಿಲ್ಲ ಅಂತ ಮಾತಾಡ್ತಿದ್ದಿ? ಸಂಜನಾಗೆ ಅಪ್ಪಾಜಿ. ಹೌದಾ, ಏನಾಗಿದೆಯಂತೆ? ಇವತ್ತು ಕೋರ್ಟ್ ಹಾಲ್ನಲ್ಲಿ ತಲೆ ತಿರುಗಿ ಬಿದ್ದುಬಿಟ್ರಂತೆ. ತುಂಬ ಅನೆಮಿಕ್ ಆಗಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ರಂತೆ. ಅವತ್ತು ಮನೆಗೆ ಬಂದಿದ್ರಲ್ಲ, ಅವತ್ತು ಗಮನಿಸ್ದೆ, ಸಂಜನಾ ತುಂಬ ವೀಕ್ ಆಗಿದ್ದಾರೆ. ಯಾವುದ್ರಲ್ಲೂ ಆಸಕ್ತಿ ಇರೋ ಥರ ಕಾಣ್ತಿಲ್ಲ. ಸಂಜನಾ ಹೆಲ್ದಿ ಆಗಿಲ್ಲ ಅಂತ ಅವರು ನೋಡಿದ್ರೆ ಗೊತ್ತಾಗುತ್ತೆ. ಆ ರಾಜೀವನ್ನ ಮದುವೆ ಆಗೋ ಒಂದೇ ಒಂದು ತರ್ಕ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ಆ ಹುಡುಗಿ ಇಷ್ಟೆಲ್ಲ ಸಫರ್ ಮಾಡಬೇಕಾಯ್ತು. ಹೌದು ಅಪ್ಪಾಜಿ, ಪಾಪ ಸಂಜನಾ ಬಸರಿ ಹೆಂಗಸು. ರಾಜೀವ್ ಜೈಲಲ್ಲಿ ಕೂತಿದ್ದಾನೆ. ರಮ್ಯಾ ಬೆಳಗ್ಗೆ ಹೋದರೆ ಸಂಜೆ ಮನೆಗೆ ವಾಪಸ್ ಬರ್ತಾಳೆ. ಇನ್ನು ರಾಜೀವ್ ಅಮ್ಮ, ಅವ್ರ ಆರೋಗ್ಯನೇ ಸರಿಯಿಲ್ಲ. ಮಗನ ವಿಚಾರವಾಗಿ ಇಡೀ ದಿನ ಕೊರಗ್ತಾ ಇರ್ತಾರೆ. ಪಾಪ ಸಂಜನಾ ಯಾರ ಹತ್ರನೂ ಏನೂ ಹೇಳ್ಕೊಳ್ಳೋಕ್ಕಾಗದೆ ಎಲ್ಲ ನೋವನ್ನು ತಾನೇ ನುಂಗ್ತಿದ್ದಾಳೆ. ಇಡೀ ದಿನ ಒಂಟಿಯಾಗಿ ಚಿಂತೆ ಮಾಡ್ತಾ ಕಣ್ಣೀರು ಹಾಕ್ತಾ ಕಾಲ ಕಳೀತಿರ್ತಾಳೆ. ಪಾಪ ಎಂಥ ಒಳ್ಳೆ ಹುಡುಗಿ ಸಂಜನಾ. ಎಂಥ ಸ್ಥಿತಿ ಬಂತು ನೋಡಿ ಅವಳಿಗೆ. ಎಷ್ಟು ಮುದ್ದಿನಿಂದ ಬೆಳೆಸಿದ್ರು ಅವ್ರ ತಂದೆ. ಈಗ ತಂದೆ, ತಾಯಿ, ತಮ್ಮ, ಅಣ್ಣ ಅಂತ ಯಾರೂ ಇಲ್ಲ ಅವಳಿಗೆ. ಬೇಕು ಬೇಡ ಕೇಳೋದಕ್ಕೊಬ್ಬರಿಲ್ಲ ಮನೇಲಿ. ಸರಿಯೋ, ನೀನೊಂದು ಕೆಲಸ ಮಾಡಮ್ಮ. ನೀನು ದಾಕ್ಷಾಯಿಣಿ ನಾಳೆ ಸಂಜನಾ ಮನೆಗೆ ಹೋಗಿ ಅವಳು ಈ ಮನೆಗೆ ಕರ್ಕೊಂಬಂದ್ಬಿಡಿ. ಹ್ಞೂ ಡ್ಯಾಡ್, ಒಳ್ಳೆ ಯೋಚನೆ. ಇಲ್ಲಾದರೆ ಮನೆ ತುಂಬ ಜನ ಇದ್ದೀವಿ, ಒಬ್ಬರಲ್ಲ ಒಬ್ಬರು ಮಾತಾಡೋಕೆ ಸಿಗ್ತೀವಿ. ಪಾಪು ಇದೆ, ಪಾಪು ಜೊತೆ ಮಾತಾಡ್ತಾ ಆಟ ಆಡ್ತಾ ಇದ್ರೆ ಅವ್ರ ಬೇಸರನೂ ಕಳೆಯುತ್ತೆ. ಸರಿ ಅಪ್ಪಾಜಿ, ಅಮ್ಮ ನಾನು ನಾಳೆನೇ ಹೋಗಿ ಸಂಜನನ್ನ ಮನೆ ಕರ್ಕೊಂಡು ಬರ್ತೀವಿ. ಗುಡ್. Come in. Hello, sir. Oh, Pradeep. What a surprise. It's a pleasant surprise. Definitely. Please, ಕೂತ್ಕೊಳ್ಳಿ. Thank you. ಬ್ಯುಸಿ ಇದರಿಂದ ಕಾಣುತ್ತೆ, ಬಂದು ಡಿಸ್ಟರ್ಬ್ ಮಾಡಿದೆ. ಏನಿಲ್ಲ ಪ್ರದೀಪ್,
ಕೆಲವು ಕೇಸ್ ಸೈಟೇಷನ್ಸ್ನ ನೋಟ್ ಮಾಡ್ಕೊಳ್ತಾ ಇದ್ದೆ ಅಷ್ಟೇ. ಈಗೇನು ಬಿಡಿ ಸರ್, ಕಂಪ್ಯೂಟ್ರು ಇಂಟರ್ನೆಟ್ನಲ್ಲಿ ಎಲ್ಲ ಸೈಟೇಷನ್ಸು ಆರಾಮಾಗಿ ಸಿಕ್ಕೋಗುತ್ತೆ. ಆಲ್ ಯು ಹ್ಯಾವ್ ಟು ಡೂ ಈಸ್ ಜಸ್ಟ್ ಟು ಟೇಕ್ ಔಟ್ ದಿ ಪ್ರಿಂಟ್ ಅಷ್ಟೇ. ಈಗಿನವರು ಬುಕ್ಸು ಜರ್ನಲ್ಸ್ ಯಾವುದನ್ನು ರೆಫರೇ ಮಾಡೋದಿಲ್ಲ ಸರ್, ಎಲ್ಲ ಕಂಪ್ಯೂಟರ್ನಲ್ಲೇ ಕೆಲಸ ಮುಗಿಸ್ಬಿಡ್ತಾರೆ. ಓಲ್ಡ್ ಹ್ಯಾಬಿಟ್ಸ್ ಡೈ ಹಾರ್ಡ್. ಕಂಪ್ಯೂಟರ್ನಲ್ಲಿ ನೋಡಿದ್ರು ಒಂದು ಸತಿ ಬುಕ್ಸ್ ರೆಫರ್ ಮಾಡೋಣ ಅನ್ಸುತ್ತೆ. ಅಲ್ಲ ಸರ್, ನೀವು ಇಷ್ಟು ದೊಡ್ಡ ಅಡ್ವೊಕೇಟ್ ಆಗಿದ್ದು ಇನ್ನೂ ಬುಕ್ ರೆಫರ್ ಮಾಡ್ತೀನಿ ಅಂತಂತೀರಲ್ಲ, ಆಶ್ಚರ್ಯ ಆಗುತ್ತೆ ನನಗೆ. ಈಗ ತಾನೇ ಪ್ರಾಕ್ಟೀಸ್ ಶುರು ಮಾಡಿರೋರು ಕೂಡ ಲ್ಯಾಪ್ಟಾಪ್ನಲ್ಲೇ ಕೆಲಸ, ಬುಕ್ಸನ್ನೆಲ್ಲ ರೆಫರೇ ಮಾಡೋದಿಲ್ಲ. ಸೊ ಏನು ತೊಗೊಳ್ತೀರಿ, ಕಾಫಿ, ಟೀ? ಇಲ್ಲ ಸರ್, ಏನು ಬೇಡಿ. ಡೋಂಟ್ ಟ್ರಬಲ್ ಯುವರ್ ಸೆಲ್ಫ್. ಏನು ಪ್ರದೀಪ್, ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ನಲ್ಲೂ ನಮ್ಮ ಆಫೀಸ್ ತನಕ ಬಂದಿದ್ರಿ, ಏನು ಸಮಾಚಾರ? ಬರಬೇಕಾಯ್ತು ಸರ್. ಯುನೋ, ನಮ್ಮ ಬಾರ್ ಅಸೋಸಿಯೇಷನ್ದು 75th ಆ್ಯನಿವರ್ಸರಿ, ಹೊಸ ಬಿಲ್ಡಿಂಗ್ ಬೇರೆ ಇನಾಗ್ರೇಷನ್ ಆಗ್ತಾ ಇದೆ. ಐ ಥಾಟ್ ಇಟ್ ಇಸ್ ಮೈ ಪ್ರಿವಿಲೇಜ್ ಟು ಇನ್ವೈಟ್ ಯು ಪರ್ಸ್ನಲಿ. ಬಾರ್ ಅಸೋಸಿಯೇಷನ್ ಆ್ಯನಿವರ್ಸರಿ ಅಲ್ವಾ? ಬಿಲ್ಡಿಂಗ್ ತುಂಬ ಚೆನ್ನಾಗಿದೆ. ಬಾಂಬೆ ಆರ್ಕಿಟೆಕ್ಟ್ ಅಲ್ವಾ ಪ್ಲ್ಯಾನು? ಹೌದು ಸರ್. ಓ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಕೂಡ ಬರ್ತಾ ಇದ್ದಾರೆ. ಅವರೇ ಸರ್ ಬಿಲ್ಡಿಂಗನ್ನು ಉದ್ಘಾಟನೆ ಮಾಡ್ತಾ ಇರೋದು. ಸೋ ನೈಸ್. ನೀವೇ ಎಲ್ಲ ಇನಿಷಿಯೇಟಿವ್ ತೊಗೊಂಡು ತುಂಬ ಕೆಲಸ ಮಾಡ್ತಾಯಿದ್ರಿ, ಸಂತೋಷ ಆಗುತ್ತೆ. ನಿಮ್ಮ ತಾತ ಶ್ರೀಕಂಠ ಮೂರ್ತಿಗಳು ಬಾರ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿದ್ರು. ಬಾರ್ ಅಸೋಸಿಯೇಷನ್ಗೋಸ್ಕರ ತುಂಬ ಕೆಲಸ ಮಾಡಿದ್ರು. ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಪ್ರದೀಪ್, ನಾನು ಪ್ರಾಕ್ಟೀಸ್ ಶುರು ಮಾಡಿದ್ದು ನಿಮ್ಮ ತಾತ ಶ್ರೀಕಂಠ ಮೂರ್ತಿಗಳ ಹತ್ರ ಜೂನಿಯರ್ ಆಗಿ. ನಿಮ್ಮ ತಂದೆಯವರು ನನಗಿಂತ ಸೀನಿಯರು. ಅವರು ಶ್ರೀಕಂಠ ಮೂರ್ತಿಗಳ ಹಾಗೆ ಬ್ರಿಲಿಯಂಟ್ ಅಡ್ವೊಕೇಟ್. ಹೌದು ಸರ್, ಅವ್ರ ಜೊತೆ ಪ್ರಾಕ್ಟೀಸ್ ಮಾಡ್ತಿದ್ದ ಅಡ್ವೊಕೇಟ್ಸ್ ಹೇಳ್ತಾ ಇರ್ತಾರೆ. ಆದರೆ ನಾನು ಸ್ಕೂಲ್ನಲ್ಲಿರುವಾಗಲೇ ನಮ್ಮ ತಂದೆನ ಕಳ್ಕೊಂಡೆ. ತಾತನ ನೆನಪು ತುಂಬ ಮಸ್ಕಾಗಿದೆ. ನಿಮ್ಮ ತಾತ ಶ್ರೀಕಂಠ ಮೂರ್ತಿಗಳನ್ನು ಹುಲಿ ಅಂತ ಕರೀತಾ ಇದ್ರು. ಅವರ ಮಾತು, ಗಾಂಭೀರ್ಯ ಎಲ್ಲ ಹಾಗೇ ಇತ್ತು. ಅವ್ರ ಕೇಸ್ ನಡೆಸೋವಾಗ ಈ ಕೇಸ್ ಲಾಸು, ಸೆಕ್ಷನ್ಸು ಎಲ್ಲ ಅವ್ರ ನಾಲ್ಗೆ ತುದಿಲೇ ಇರ್ತಾ ಇತ್ತು. ಎಷ್ಟೋ ಜನ ಲಾಯರ್ಸು, ಜಡ್ಜಸ್ಸು ಅವರನ್ನು ಕನ್ಸಲ್ಟ್ ಮಾಡ್ತಾಯಿದ್ರು. ಅಂಥವ್ರ ಹತ್ರ ಪ್ರಾಕ್ಟೀಸ್ ಶುರು ಮಾಡಿದೆ ಅನ್ನೋದೇ ಒಂದು ಹೆಮ್ಮೆ. ಶ್ರೀಕಂಠ ಮೂರ್ತಿಗಳು ಭಾರಿ ಬುದ್ಧಿವಂತರು. ಆದರೂ ಅವ್ರು ಯಾವತ್ತೂ ನ್ಯಾಯ ಧರ್ಮವನ್ನು ಮೀರಿದವರೇ ಅಲ್ಲ. ಅವ್ರ ಹತ್ರ ಬರೋ ಕ್ಲೈಂಟ್ಸ್ ಅಪರಾಧಿ ಅಂತ ಗೊತ್ತಾದರೆ ಅಂಥ ಕೇಸ್ ತೊಗೊಳ್ತಾನೆ ಇರಲಿಲ್ಲ ಅವರು. ಆ ವ್ಯಕ್ತಿನ ಕರೆಸಿ ಅವನಿಗೆ ಬುದ್ಧವಾದ ಹೇಳಿ ಅವನ ತಪ್ಪಿನ ಅರಿವು ಮಾಡಿಕೊಡ್ತಾ ಇದ್ರು. ಎಷ್ಟೋ ಕೇಸಸ್ನ ಕೋರ್ಟ್ ಮೆಟ್ಲತ್ತಿಸದೆ ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಮಾಡ್ತಾಯಿದ್ರು. ನ್ಯಾಯ ಧರ್ಮ ಇವೆರಡು ಬೇರೆ ಬೇರೆ ಅಂತ ಅವ್ರು ಭಾವಿಸಿದವರೇ ಅಲ್ಲ. ಎಷ್ಟೋ ಸತಿ ನಮಗೆ ಹೇಳ್ತಾ ಇದ್ರು, ಕಾನೂನು ಧರ್ಮದ ಮೇಲೆ ನಿಂತಿದೆ ಅಂತ. ನಿಜವಾದ ಅರ್ಥದಲ್ಲಿ ನ್ಯಾಯವಾದಿ ಅಂದರೆ ಶ್ರೀಕಂಠ ಮೂರ್ತಿಗಳೇ. ನಮ್ಮ ತಾತನ ಬಗ್ಗೆ ಸಾಕಷ್ಟು ಜನ ಈ ರೀತಿ ಮಾತಾಡಿರೋದನ್ನು ಕೇಳಿದ್ದೀನಿ. ಆಗಿನ ಕಾಲದಲ್ಲಿ ನ್ಯಾಯ, ನೀತಿ, ಧರ್ಮ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಹಾಗೆಲ್ಲ ಅದು ನಡೀತಾ ಇತ್ತು. ಆದರೆ ಈಗ ನಾವು ನ್ಯಾಯ, ನೀತಿ, ಧರ್ಮ ಅಂತ ಕೂತ್ಕೊಂಡ್ರೆ ಪ್ರೊಫೆಷನಲ್ ಮೇಲಕ್ಕೆ ಬರೋದು ಹೇಗೆ? ಹಾಗೆ ಅನ್ಯಾಯ, ಮೋಸ ಮಾಡಿ ಸಂಪಾದನೆ ಮಾಡಿದ್ದಿದ್ರೆ ಶ್ರೀಕಂಠ ಮೂರ್ತಿಗಳು ಇಷ್ಟೊತ್ತಿಗೆ ಕೋಟ್ಯಾಂತರ ರೂಪಾಯಿ ಹಣ ಗಳಿಸ್ಬೋದಾಗಿತ್ತು. ಆದರೆ ಅವ್ರಿಗೆ ಹಣ ಮುಖ್ಯ ಆಗಿರಲಿಲ್ಲ, ನ್ಯಾಯ ಧರ್ಮ ಮುಖ್ಯ ಆಗಿತ್ತು. ಅವರು ನ್ಯಾಯ ಧರ್ಮದ ಹಾದಿ ತುಳಿದಿದ್ದರಿಂದಾನೇ ಇವತ್ತಿಗೂ ಶ್ರೀಕಂಠ ಮೂರ್ತಿಗಳ ಹೆಸರು ಉಳ್ಕೊಂಡಿರೋದು. ಜನಗಳಿಗೆ ಕೋರ್ಟು, ಕಾನೂನು, ನ್ಯಾಯದ ಬಗ್ಗೆ ನಂಬಿಕೆ ಉಳ್ಕೊಂಡಿರಬೇಕು ಅಂತ ಅನ್ನೋದಾದರೆ ಅದು ಶ್ರೀಕಂಠ ಮೂರ್ತಿಗಳಂಥ ಅಡ್ವೊಕೇಟ್ಗಳಿಂದಾನೆ. ಈಗಿನ ಕಾಲದಲ್ಲಿ ನ್ಯಾಯ, ನೀತಿ, ಧರ್ಮ ಅಂತ ಪಾಲಿಸ್ತಾ ಕೂತ್ಕೊಳ್ಳೋಕ್ಕಾಗುತ್ತೋ ಸರ್? ಕಾಲ ಬದಲಾಗಿದೆ. ಬದಲಾದ ಕಾಲದ ಜೊತೆ ನಾವು ಹೋಗಬೇಕು. ಹಳೆಯ ನಿಯಮಗಳನ್ನು ಪಾಲಿಸ್ತಾ ಕೂತ್ರಾಗುತ್ತಾ? ಪ್ರದೀಪ್, ಕಾಲ ಬದಲಾಗಿಲ್ಲ, ಜನ ಬದಲಾಗಿದ್ದಾರೆ. ಅವರು ಯೋಚನೆ ಮಾಡೋ ರೀತಿ ಬದಲಾಗಿದೆ. ಯಾವುದು ಬದಲಾಗಬೇಕು ಅದು ಬದಲಾಗಿಲ್ಲ, ಯಾವುದು ಬದಲಾಗಬಾರ್ದು ಅದು ಬದಲಾಗಿದೆ. ಧರ್ಮ ಪಾಲನೆ ಮಾಡೋದು ಬದಲಾಗಬೇಕಾ? ಸತ್ಯ ಹೇಳೋದು ಬದಲಾಗಬೇಕಾ? ಇದೆಲ್ಲ ಹೇಳೋಕ್ಕೆ ಚೆನ್ನಾಗಿರುತ್ತೆ ಸರ್, ಆದರೆ ಪಾಲನೆ ಮಾಡೋದು ಕಷ್ಟ. ಪ್ರದೀಪ್, ನಿಮ್ಮ ಜನ್ರೇಷನ್ನವರು ಹಾಗೆ ಯೋಚನೆ ಮಾಡ್ತಾರೆ, ಆದರೆ ನಮ್ಮ ಜನ್ರೇಷನ್ನವರು ಹಾಗೆ ಯೋಚನೆ ಮಾಡೋಲ್ಲ.
ನಿಮ್ಮ ಹತ್ರ ತುಂಬ ದಿನದಿಂದ ಮಾತಾಡಬೇಕು ಅಂದ್ಕೊಂಡಿದ್ದೆ, ಟೈಮೇ ಸಿಕ್ಕಿರಲಿಲ್ಲ. ಈಗ ನೀವೇ ನಮ್ಮ ಆಫೀಸ್ಗೆ ಬಂದಿದ್ದೀರಿ. ಬ್ಯುಸಿಯಾಗಿದ್ದೀರಾ ಬಿಡುವಾಗಿದ್ದೀರಾ? ಅಂಥ ಬ್ಯುಸಿ ಏನೂ ಇಲ್ಲ. ಇನ್ಫ್ಯಾಕ್ಟ್ ಫಂಕ್ಷನಿನ ಕೆಲಸ ಎಲ್ಲ ಕಲೀಗ್ಸ್ ನೋಡ್ಕೊಳ್ತಾರೆ. ಹೇಳಿ, ಪರವಾಗಿಲ್ಲ. ಪ್ರದೀಪ್, ಐ ಥಿಂಕ್ ನೀವು ಪ್ರೊಫೆಷನ್ನಲ್ಲಿ ತಪ್ಪು ದಾರಿ ಅನುಸರಿಸ್ತಾ ಇದ್ದೀರಿ ಅನಿಸುತ್ತೆ. ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ರಾಜೀವ್ ಶರ್ಮಾ ಕೇಸ್ ಬಗ್ಗೆ. ನೀವು ರಾಜೀವ್ ಶರ್ಮಾ ಕೇಸ್ ತೊಗೊಂಡಿರೋದ್ರ ಬಗ್ಗೆ ನಂದೇನು ಕಂಪ್ಲೇಂಟ್ ಇಲ್ಲ. ಆದರೆ ಆ ಕೇಸ್ ನಡೆಸೋಕೆ ನೀವು DK ಸಹಾಯ ತೊಗೊಂಡಿರೋದು, ಅವರು ಹೇಳಿಕೊಟ್ಟಿರೋ ದಾರಿ ಅನುಸರಿಸ್ತಾ ಇರೋದು ಕೇಳಿ ನನಗೆ ತುಂಬ ಬೇಜಾರಾಯಿತು. ಇದರಲ್ಲಿ ಬೇಜಾರಾಗೋದಕ್ಕೇನಿದೆ? ರಾಜೀವ್ ಶರ್ಮಾ ನನ್ನ ಕ್ಲೈಂಟು. ಅವನು ಉಳಿಸೋದಕ್ಕೆ, ಕೇಸ್ ಗೆಲ್ಲೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದೀನಿ. ಕೇಸ್ ಗೆಲ್ಲೋದು ಒಂದೇ ಮುಖ್ಯನಾ ಪ್ರದೀಪ್? ಶ್ರೀಕಂಠಮೂರ್ತಿಗಳ ಮೊಮ್ಮಗನಾಗಿ ನೀವು ಹಿಡಿದಿರೋ ದಾರಿ ನೋಡಿದ್ರೆ ನನಗೆ ವ್ಯಥೆ ಆಗುತ್ತೆ. ನಾನು ತಪ್ಪು ಮಾಡ್ತಾ ಇಲ್ಲ ಸರ್. ಕಾನೂನಿಗೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದೀನಿ. ಕಾನೂನಿಗೆ ಏನು ಬೇಕೋ ಅದನ್ನು ಮಾಡ್ತಾ ಇಲ್ಲ, ಕೇಸ್ ಗೆಲ್ಲೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದೀರಿ. ಐ ಆಮ್ ಸಾರಿ ಸರ್. ನನಗನ್ಸುತ್ತೆ ನೀವು ಇನ್ಸೆಕ್ಯೂರ್ ಆಗ್ತಾ ಇದ್ದೀರಾ ಅಂತಂದು, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ. ನಾನು ಈ ಮಾತು ಹೇಳಿದ್ದು ನಿಮ್ಮ ಮೇಲಿನ ಕನ್ಸರ್ನಿಂದ, ಶ್ರೀಕಂಠಮೂರ್ತಿಗಳ ಮೊಮ್ಮಗ ಅನ್ನೋ ಕಾರಣಕ್ಕೆ. ನೀವು ನನ್ನ ರೈವಲ್ ಆಗಿದ್ದರೂ ಈ ಕೇಸ್ ನೀವು ಗೆದ್ದರೆ ನಾನು ಸಂತೋಷ ಪಡ್ತೀನಿ. ಕೇಸ್ ಗೆಲ್ಲೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡಿ, ಆದರೆ ಕಾನೂನಿನ ಚೌಕಟ್ಟಿನ ಒಳಗೆ ಇದ್ದು ಮಾಡಿ. DKಗೆ ಯಾವ ನಿಯಮ ಚೌಕಟ್ಟೂ ಇಲ್ಲ, ಅವನು ಆಡಿದ್ದೇ ಆಟ. DK ಯಾವ ಕೇಸ್ನೂ ಸೋತಿಲ್ಲದೆ ಇರಬಹುದು, ಆದರೆ ಪ್ರೊಫೆಷನ್ನಲ್ಲಿ ಭಾರಿ ಅನ್ಯಾಯ ಮೋಸ ಮಾಡ್ದ. ಮಾಡಬಾರದನ್ನೆಲ್ಲ ಮಾಡಿ ಬಾರ್ ಕೌನ್ಸಿಲಿಂದ ಡಿಬಾರ್ ಆದ. ಈಗ ಕೋರ್ಟ್ ಮೆಟ್ಲು ಹತ್ತೋ ಹಾಗೇ ಇಲ್ಲ. ಕಾನೂನಿನ ಮೇಲೆ ಸೈಡ್ ತಿರ್ಸ್ಕೊಳ್ಳೋಕ್ಕೆ ನಿಮ್ಮಂಥ ಅಡ್ವೊಕೇಟ್ಸ್ನ ಉಪಯೋಗಿಸ್ಕೋತಾ ಇದ್ದಾನೆ. DKನ ನಂಬಿ ನೀವು ತಪ್ಪು ಮಾಡ್ತಾ ಇದ್ದೀರಿ. ಸರ್, ತಪ್ಪು ಮಾಡ್ತಾ ಇರೋದು ನೀವು. ಕೇಸಿನ ವಿಚಾರನ ಇಂಡೈರೆಕ್ಟಾಗಿ ಮಾತಾಡೋದು ತಪ್ಪಲ್ವಾ? ನೀವು ತಪ್ಪು ತಿಳ್ಕೊತೀರಿ ಅಂತಾನೆ ಈ ವಿಚಾರವಾಗಿ ನಾನು ಮಾತಾಡಿರಲಿಲ್ಲ. ಇಲ್ಲಿ ನಾನು ಕೇಸ್ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇಲ್ಲ, ನೀವು ನಡೀತಾ ಇರೋ ದಾರಿ ಬಗ್ಗೆ ಹೇಳ್ತಾ ಇದ್ದೇನೆ. ನಿಮ್ಮ ಫ್ಯಾಮಿಲಿ ವೆಲ್ವಿಷರ್ ಆಗಿ, ನಿಮ್ಮ ತಾತನ ಶಿಷ್ಯನಾಗಿ ಸಜೆಸ್ಟ್ ಮಾಡ್ತಾ ಇದ್ದೇನೆ. ನಿಮ್ಮ ಬಗ್ಗೆ ಇರೋ ಆತಂಕನ ಹೇಳ್ಕೊತಾ ಇದ್ದೀನಿ ಅಷ್ಟೆ. ಇದನ್ನು ನೀವು ಹೇಗೆ ತಗೋತಿರೋ ಏನೋ ಗೊತ್ತಿಲ್ಲ, ಆದರೆ ಒಂದು ವಿಷಯ ಪ್ರದೀಪ್, DK ಹಿಡಿದಿರೋ ಹಾದಿನೇ ನೀವು ಹಿಡಿದ್ರೆ ಫಲಿತಾಂಶ ದುರಂತವಾಗುತ್ತೆ. ಇದನ್ನು ನೀವು ತಿಳ್ಕೊಂಡ್ರೆ ಸಾಕು ಅಷ್ಟೆ. ನಿಮ್ಮ ಕಾಳಜಿ ನಂಗೆ ಅರ್ಥ ಆಗುತ್ತೆ. ಎನಿವೇ, ಥ್ಯಾಂಕ್ಸ್ ಫಾರ್ ದಿ ಕನ್ಸರ್ನ್ ಆ್ಯಂಡ್ ದ ಸಜೆಷನ್. ಲೆಟ್ ಮಿ ಟೇಕ್ ಲೀವ್ ಆಫ್ ಯು. Thank you. ಹೇಳು ರಾಜೀವ. ಮೆಸೇಜ್ ಬಂತಾ? ಬಂತು. ನಮ್ಮ ಹಳೆ ಅಕೌಂಟ್ನ DK ಕ್ಲೋಸ್ ಮಾಡಿಸಿದ್ದಾನೆ. ಇನ್ನು ಮುಂದೆ ನೀನು ಆ ಅಕೌಂಟ್ಗೆ ಹಣ ಹಾಕೋದು ಬೇಡ. ಬೇರೆ ಯಾವ ದಾರಿಯಿಂದ ಎಲ್ಲಿಗೆ ಹಣ ಕಳಿಸ್ಬೇಕು ಅಂತ ನಾನು ನಿನಗೆ ಆಮೇಲೆ ಹೇಳ್ತೀನಿ. ಇನ್ನೇನು ಕೋರ್ಟ್ ಪ್ರೊಸೀಡಿಂಗ್ಸ್ ಎಲ್ಲ ಶುರುವಾಗುತ್ತೆ. DKನೂ ತುಂಬ ಕಾನ್ಫಿಡೆಂಟ್ ಆಗಿದ್ದಾನೆ. ಪ್ರೊಸೀಜರ್ಸು ಆರ್ಗ್ಯುಮೆಂಟ್ಸ್ ಎಲ್ಲ ಮುಗಿದು
ಜಡ್ಜ್ಮೆಂಟ್ ಬರ್ತಿದ್ದಾಗೆ ನಾನು ಆಚೆ ಬರ್ತೀನಿ. ಹಲೋ ಹಲೋ ದಿನೇಶ. ಹೇಳು ರಾಜೀವ. ಯಾಕೋ ದಿನೇಶ, ಅಳ್ತಾ ಇದೀಯಾ? ಏಯ್ ದಿನೇಶ, ದಿನೇಶ ಯಾಕೋ ಅಳ್ತಿದ್ಯಾ? ಏನಾಯ್ತು? ನಂಗೆ ಈ ದೇಶದಲ್ಲಿರೋದು ತುಂಬ ಕಷ್ಟ ಆಗ್ತಿದೆ ಕಣೋ. ಅರೆ ಏನಾಯ್ತು ನಿನಗೆ? ಎಲ್ಲರೂ ಕನಸು ಕಾಣ್ತಾರೆ, ಬೇರೆ ಬೇರೆ ದೇಶಕ್ಕೆ ಹೋಗಬೇಕು, ಪ್ರಪಂಚ ಸುತ್ತಬೇಕು ಅಂತ. ಅಂಥ ಅವಕಾಶ ನಿನಗೆ ತಾನಾಗೆ ಬಂದಿದೆ. ಕೈ ತುಂಬ ಹಣ ಇದೆ, ಸುಖವಾಗಿದೆಯಾ. ಇನ್ನೇನು ಬೇಕು ನಿನಗೆ? ಯಾವನಿಗೆ ಬೇಕೋ ಈ ಸುಖ? ಪರಿಚಿತರು ಅಂತ ಒಬ್ಬರಿಲ್ಲ ಈ ದೇಶದಲ್ಲಿ. ಗೊತ್ತಿಲ್ಲದ ಭಾಷೆ, ವೇಷ. ಮನೆ ಒಳಗೂ ಒಬ್ಬನೇ, ಹೊರಗೂ ಒಬ್ಬನೇ. ಸ್ವತಂತ್ರವಾಗಿ ಎಲ್ಲಿ ಅದ್ರಲ್ಲಿ ಓಡಾಡೋಕ್ಕೂ ಭಯ ಆಗುತ್ತೆ. ಭಯನಾ? ಏಕೆ? ಗೊತ್ತಿಲ್ಲ. ಯಾರಾದರೂ ನನ್ನನ್ನು ಗುರುತಿಸ್ಬಿಡ್ತಾರೇನೋ, ಅಥವಾ ಪೊಲೀಸ್ ಬಂದ್ಬಿಡ್ತಾರೇನೋ ಅಂತ ಭಯ ಆಗ್ತಿದೆ. ದಿನೇಶ, ನಾನು ನಿನಗೆ ಅವತ್ತೇ ಹೇಳಿರಲಿಲ್ವೇನೋ, ಲಿಶನ್ಸ್ಟೇನ್ಗೂ ನಮ್ಮ ದೇಶಕ್ಕೂ ಯಾವುದೇ ರೀತಿಯ ಒಡಂಬಡಿಕೆಗಳು ಇಲ್ಲ. ನಮ್ಮ ಪೊಲೀಸ್ನವ್ರು ಅಲ್ಲಿ ಯಾಕೋ ಬರ್ತಾರೆ, ಅದು ನಿನ್ನನ್ನು ಹುಡುಕೊಂಡು. ದಿನೇಶ, ಇಟ್ಸ್ ಇಂಪಾಸಿಬಲ್. ಇಂಡಿಯನ್ ಪೊಲೀಸರ ಬಗ್ಗೆ ಅಲ್ಲ ಕಣೋ, ಈ ದೇಶದ ಪೊಲೀಸರ ಬಗ್ಗೆನೂ ಭಯ ಆಗ್ತಿದೆ ನನಗೆ. ಅವ್ರು ನನ್ನನ್ನು ನೋಡ್ತಾ ಇದ್ರೆ ಅನುಮಾನದಿಂದನೇ ನೋಡ್ತಿದ್ದಾರೇನೋ ಅನ್ಸುತ್ತೆ. ನನ್ನ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಶನ್ ಇದೆಯೇನೋ ಅಂತ ಅನ್ಸುತ್ತೆ. ಎಲ್ಲ ನಿನ್ನ ಭ್ರಮೆ ಅಷ್ಟೇ. ನೀನು ಅಲ್ಲಿರೋದು ಯಾರಿಗೂ ಗೊತ್ತಿಲ್ಲ. ಅದು ಪೊಲೀಸ್ನವ್ರಿಗಂತೂ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ. ಇಲ್ಲದನ್ನೆಲ್ಲ ನೀನೇ ಕಲ್ಪಿಸ್ಕೊಳ್ತಾ ಇದೀಯ. ಏನೋ ಗೊತ್ತಿಲ್ಲ ರಾಜೀವ, ಹುಚ್ಚಿಡಿತಿದೆ ನನಗಿಲ್ಲಿ. ಫೋನಲ್ಲೂ ಯಾರ ಜೊತೆನೂ ಮಾತಾಡೋಕ್ಕಾಗಲ್ಲ. ಅಮ್ಮನ ಜೊತೆ ಕೂಡ. ಯಾರಿಗೆ ಬೇಕೋ ಇದೆಲ್ಲ? ಇದಕ್ಕಿಂತ ಜೈಲೇ ಎಷ್ಟೋ ವಾಸಿ. ಮಾತಾಡೋಕ್ಕೆ ಜನನಾದರೂ ಇರ್ತಾರೆ, ನೋಡೋಕ್ಕೆ ನಮ್ಮವರು ಅನ್ನಿಸ್ತಾರೆ. ಆಗ್ತಿಲ್ಲ ಕಣೋ ರಾಜೀವ ನನ್ನ ಕೈಲಿ. ನಾನು ವಾಪಸ್ ಬಂದ್ಬಿಡ್ತೀನಿ. ದಿನೇಶ, ನೀನು ಬಂದರೆ ನನಗೆ ತೊಂದರೆ ಆಗುತ್ತೆ. ಏನೂ ಆಗಲ್ಲ ಕಣೋ, ನಾನು ಯಾರ ಕಣ್ಗೂ ಬೀಳಲ್ಲ. ಊರಿಗೆ ಹೋಗಿ ಎಸ್ಟೇಟ್ನಲ್ಲಿ ಅಮ್ಮನ ಜೊತೆ ಇದ್ಬಿಡ್ತೀನಿ. ನಿನ್ನ ಕೇಸ್ ಮುಗಿಯೋವರೆಗೂ ನಾನು ಯಾರ ಕಣ್ಗೂ ಬೀಳಲ್ಲ. ಎಸ್ಟೇಟಿಂದ ಆಚೆನೇ ಬರಲ್ಲ. ದಿನೇಶ ಪ್ಲೀಸ್, ಹಠ ಮಾಡಬೇಡ. ನೀನು ಯಾರ ಕಣ್ಣಿಗಾದ್ರೂ ಬಿದ್ದರೆ ನೀನಷ್ಟೇ ಅಲ್ಲ, ನಾನು ಸಿಕ್ಕಾಕೊಳ್ತೀನಿ. ಹಾಗಂತ ಇನ್ನು ಎಷ್ಟು ದಿವಸ ಈ ನರ್ಕ ಅನುಭವಿಸ್ಬೇಕು ನಾನು? ಆಗ್ತಿಲ್ಲ ಕಣೋ ರಾಜೀವ. ಇನ್ನು ಸ್ವಲ್ಪ ದಿನ ಅಷ್ಟೇ. ಇನ್ನೇನು ಕೋರ್ಟ್ ಪ್ರೊಸೀಡಿಂಗ್ಸ್ ಎಲ್ಲ ಶುರುವಾಗ್ತಾ ಇದೆ, ಅದು ಮುಗಿಯೋವರೆಗೂ ಅಷ್ಟೇ. ಓಹ್, ಅದಿನ್ನೆಷ್ಟು ದಿನಾನೋ? ಹೇಳ್ತಾ ಇದ್ದೀನಲ್ಲ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಅಂತ. ನೋಡು ದಿನೇಶ, ಇಷ್ಟು ದಿನ ನೀನು ನನ್ನ ಜೊತೆಗಿದೀಯ. ನಾನು ಅಂದ್ಕೊಂಡಿದ್ದನ್ನೆಲ್ಲ ಮಾಡಿದ್ದೀನಿ, ಅದನ್ನು ನೀನು ನೋಡಿದೀಯ. ಎಷ್ಟೆಲ್ಲ ಹಂತಗಳನ್ನ ದಾಟಿ ನಾವು ಬಂದಿದ್ದೀವಿ. ಇದು ಕೊನೆ ಹಂತ. ಈ ಹಂತದಲ್ಲಿ ಏನಾದರೂ ನೀನು ತಾಳ್ಮೆ ಕಳ್ಕೊಂಡ್ಬಿಟ್ರೆ ಎಲ್ಲ ಸರ್ವನಾಶ ಆಗೋಗ್ಬಿಡುತ್ತೆ. ಕೊನೆವರೆಗೂ ನಾನು ನೀನು ಶಾಶ್ವತವಾಗಿ ಜೈಲಿನಲ್ಲೇ ಇರಬೇಕಾಗತ್ತೆ. ಅದಕ್ಕೆ ಇನ್ನು ಸ್ವಲ್ಪ ದಿನ ಪ್ಲೀಸ್ ಸಹಿಸ್ಕೋ ದಿನೇಶ. ಅಮ್ಮ ನೆನಪಾಗ್ತಿದ್ದಾಳೋ ರಾಜೀವ? ಹೇಗಿದ್ದಾಳೋ, ಏನು ಮಾಡ್ತಿದ್ದಾಳೋ? ತುಂಬ ಮಿಸ್ ಮಾಡ್ಕೋತಿರ್ತಾಳೆ ಕಣೋ ನನ್ನನ್ನು. ನನಗೂ ಅಷ್ಟೇ ಅಮ್ಮನ ನೋಡಬೇಕು ಅನ್ನಿಸ್ಬಿಟ್ಟಿದೆ. ಅಮ್ಮನ ನೋಡುವಂತೆ. ಅಮ್ಮನ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಾನು ಅಮ್ಮನ ಚೆನ್ನಾಗೇ ನೋಡ್ಕೊಳ್ತಾ ಇದ್ದೀನಿ. ಅವ್ರಿಗೇನು ತೊಂದರೆ ಆಗದಿರೋ ಹಾಗೆ ಎಲ್ಲ ವ್ಯವಸ್ಥೆನೂ ನಾನು ಮಾಡಿದ್ದೀನಿ. ಇನ್ನೇನು ಚಿಂತೆ ನಿನಗೆ?
ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ದಿನೇಶ, ಇದೆಲ್ಲ ಇನ್ನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಓಕೆ? ಟೇಕ್ ಕೇರ್, ಗಾಬರಿ ಆಗ್ಬೇಡ. ಬಾಯ್ ಬಾಯ್. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು, ಒಳ ಮಿಂಚು ಮಿಂಚು ಸುಳಿ ಮಿಂಚು ಇದು